ಅದು ಅಲ್ಲಿ ಪೈಪ್ ಲೈನ್ ಬಂತಲ್ಲ ಪೈಪ್ ಲೈನ್ ಮಾಡಿ ಏಕ ಒಂದ್ ಬದಿಗೆ ಹಾಕಿದ್ವಿ ಪೂರ್ತಿ ಪೈಪ್ ಲೈನ್ ಬಂತು ಎಲ್ಲ ಓಟದ ಐತಲ್ಲ ಬದಲಾಯಿಸ್ಬೋದು, ಜಾಗ ಬದಲಾಯಿಸ್ಬೇಕು. ಅದೇ ಈ ಸಾರಿ ಇಲ್ಲಿ ಹಾಕಿದ್ರೆ ಇನ್ನೊಂದ್ಸರಿ ಇದೇ ಜಾಗದಲ್ಲಿ ಹಾಕಬಾರ್ದು. ಕ್ಲೀನ್ ಮಾಡ್ಕೊಂಡು ಬೇಯಿಸ್ಬೇಕು. ಬೇಯಿಸಿದ ಮೇಲೆ ನಾವು ಕ್ಲೀನ್ ಮಾಡೋಕ್ಕಾಗಲ್ಲ. ನಾವು ಏನೇ ಕ್ಲೀನ್ ಮಾಡ್ಬೇಕು ಅಂದ್ರೆ ಬೇಯಿಸೋಕ್ಕಿಂತ ಮುಂಚಿತವಾಗಿ ಕ್ಲೀನ್ ಮಾಡ್ಕೊಬೇಕು. ಇರುತ್ತಲ್ಲ ಅದಕ್ಕೇನು ಸಂದಿಲಿ ಏನಾರ ಮಣ್ಣಿದೆಯಾ ನೋಡ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಇನ್ನು ನೆನಾಕ್ಬೇಕಾ? ಏನು ನೆನಾಕೋದೇನು ಬೇಕಿಲ್ಲ ಅಲ್ವ? ಬೇಕಂದ್ರೆ ಒಂದು ಅರ್ಧ ಗಂಟೆ ನೆನಾಕ್ಬೋದು. ಮಣ್ಣು ಚೆನ್ನಾಗಿ ಮಣ್ಣು ಬಿಟ್ಕೊಬೇಕು ಅಂತ. ಸಂದಿಲಿ ಇರೋದೆಲ್ಲ ಹೋಗ್ಬೇಕಲ್ಲ. ಆಮೇಲೆ ಬಳಸೋ ವಸ್ತು ಅಲ್ಲ, ಸೆಲೆಕ್ಷನ್ ಮಾಡ್ಬೇಕಾ ಅಥವಾ ಈ ಥರ ಬೇರ್ಗಳನ್ನ ತೆಗೆದಾಕ್ಬೇಕಾ? ಹೌದು, ಅದೇನೋ ಉಪಯೋಗ ಬರಲ್ಲ. ಅದೇನಾದ್ರು ತಿನ್ನಕ್ ಬರಲಿಲ್ಲ ಅಂದ್ರೂ ಅದೇ ಬಳಸ್ತೀವಲ್ಲ, ಬಣ್ಣಕ್ಕೆ ಏನಾದ್ರು ಬರ್ಬೋದು, ಬರುತ್ತಲ್ಲ, ಅದನ್ನ ಬಳಸ್ಬೋದು. ಗೆಡ್ಡೆ ಅದು ಪ್ರೊಸೆಸಿಂಗ್ ಏನು ವಿಶೇಷತೆ ಏನಿಲ್ಲ. ಮಣ್ಣೆಲ್ಲ ಚೆನ್ನಾಗಿ ತೊಳಿಬೇಕು. ಅಡಿಕೆ ಬೇಯಿಸ್ದಂಗೆ ಬೇಯಿಸ್ಬೇಕು. ನೀವು ಮಾಡಿರೋದು ನಿಮ್ಮ ಇದರಲ್ಲೇ ಮಾಡಿರೋದು? ಓಕೆ, ಚೆನ್ನಾಗಿದೆ, ಒಳ್ಳೆ ಕಲರ್ ಇದೆ. ನಾವು ಮನೆಗೂ ಇದನ್ನೇ ಉಪಯೋಗಿಸ್ತಾ ಇರೋದು ಅಡುಗೆಗೆ.